ಸ್ನೇಹಿತರೆ, ಇದು ಕುಪ್ಪಮಿಂದ ಆಂಡರ್ಸನ್ ಬೆಟ್ಟ ಮಾರ್ಗವಾಗಿ ಹೋಗ್ತಕ್ಕಂಥ ರಸ್ತೆ. ಇದು ಸುಮಾರು 1.5 ವರ್ಷಗಳಿಂದ ಈ ರಸ್ತೆ ಅಭಿವೃದ್ಧಿ ಮಾಡುವುದಾಗಿ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ರು. ಈ 1 ವರ್ಷಗಳಿಂದ ಇನ್ಸ್ಟಾಲ್ಮೆಂಟ್ ಕೆಲಸಗಳು ನಡೀತಾ ಇದೆ. ಇನ್ಸ್ಟಾಲ್ಮೆಂಟ್ಸ್ ಕೆಲಸಗಳು ಹೆಂಗಂದ್ರೆ, ಒಂದು ಬಾರಿ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂದ್ಬಿಟ್ಟು ಕೆಲಸಗಳು ಪ್ರಾರಂಭ ಮಾಡಿದ್ರು. ಈ ಫುಟ್ಪಾತ್ಗಳನ್ನ ಮಾಡ್ತೀವಿ ಅಂದ್ಬಿಟ್ಟು ನಗರಸಭೆಯವರು ಫುಟ್ಪಾತ್ಗಳನ್ನ ಕಟ್ಟುವ ಕೆಲಸಗಳನ್ನ ಮಾಡಿದ್ರು. ಇಲ್ಲಿ ಅವರವರಾಗಿ ಕಟ್ಟಡಗಳನ್ನ ಡೆಮಾಲಿಷ್ ಮಾಡಕ್ಕೆ ಸಪೋರ್ಟ್ ಮಾಡಿ ಅಲ್ಪ ಸ್ವಲ್ಪ ಜಾಗವನ್ನ ಬಿಟ್ಕೊಟ್ರು. ಈಗ ಈ ಜಾಗ ಬಂದು ಇನ್ನ ರೋಡ್ ಹಾಕ್ಬೇಕಾಗಿದೆ, ಕೆಲಸಗಳು ಆಗ್ಬೇಕು. ಆದ್ರೆ KEB ಅವರು ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡಿಲ್ಲ, ಪೈಪ್ ಪೋಲ್ಗಳನ್ನ ಶಿಫ್ಟ್ ಮಾಡಿಲ್ಲ ಅಂತ ಒಂದು ಆರೋಪ ಇತ್ತು. ಆ ಆರೋಪಗಳು ಆದ ನಂತರ KGF ಶಾಸಕರು ಏನೋ ಮಾತಾಡೋದ ನಂತರ ಈಗ ಬೆಸ್ಕಾಂ ಅವರು ಈ ಪೋಲ್ಗಳನ್ನ ಶಿಫ್ಟ್ ಮಾಡುವ ಕೆಲಸಗಳನ್ನ ಮಾಡಿದ್ರು. ಈ ಶಿಫ್ಟ್ ಮಾಡೋ ಕೆಲಸಗಳನ್ನ ಹೆಂಗ್ ಮಾಡಿದ್ದಾರೆ ಅಂದ್ರೆ ನೋಡಿ, KEB ಆಕ್ಟ್ ಪ್ರಕಾರ ಅಥವಾ ಹೈವೇ ಆಕ್ಟ್ ಪ್ರಕಾರ ಇಲ್ಲಿ ಅಳವಡಿಸಿರುವ ಹೊಸ ಕಂಬಗಳು ಎಲ್ಲಿರ್ಬೇಕಂದ್ರೆ ರಸ್ತೆ ಫುಟ್ಪಾತ್ ಆದ ನಂತರ ಕಂಬಗಳು ಇರಬೇಕು. ಆದ್ರೆ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ, ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ಈ ಕಂಬಗಳನ್ನ ಚರಂಡಿಗೆ ಈ ಕಡೆ ಅಳವಡಿಸಿದ್ದಾರೆ. ಸರಿ, ಅದು ಇರ್ಲಿ. ಇದನ್ನ 3 ಬಾರಿ ತೆಗೆದು ಕಂಬಗಳನ್ನ ರಸ್ತೆ ಮಾರ್ಜಿನಲ್ಲಿ ಹಾಕಿದ್ದಾರೆ. ಆದ್ರೆ ಒಂದು ಅಪಾಯವಾದಂತ ಸ್ಥಳವನ್ನ ಫ್ಯೂಚರ್ ಅಲ್ಲಿ ಈ ರಸ್ತೆಗಳು ಹಾಕಿದ ನಂತರ ಒಂದು ಅಪಾಯವಾದಂತ ಸ್ಥಳವನ್ನ ತೋರಿಸ್ತೀವಿ, ಬನ್ನಿ ನೋಡೋಣ. ನೋಡಿ, ಇದು ಡಬಲ್ ರೋಡ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಮೀಡಿಯನ್ ಬರುತ್ತೆ. ಮಧ್ಯದಲ್ಲಿ ಒಂದು ಕಟ್ಟಡ ಕಟ್ತಾರೆ, ಮೀಡಿಯನ್ ಮಾಡ್ತಾರೆ. ಆ ಮೀಡಿಯನ್ ಮಾಡುವಾಗ ಆ ಕಡೆ ಗಾಡಿಗಳು ಈ ಕಡೆ ಗಾಡಿಗಳು ಅಂತ ಮಾಡ್ತಾರೆ. ಹಂಗ್ ಮಾಡುವಾಗ ಈ ವಿದ್ಯುತ್ ಪರಿವರ್ತಕ ನೋಡಿ, ಈ ಟ್ರಾನ್ಸ್ಫಾರ್ಮರ್ನ ರಸ್ತೆ ಮಾರ್ಜಿನಲ್ಲಿ ತೆಗೆದು ಹಾಕಿದ್ದಾರೆ. ಇದು ಇಲ್ಲಿ ಶಿಫ್ಟ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು. ಈ ಕಟ್ಟಡ ಮಾಲೀಕರುಗಳು ಜಾಗ ಬಿಟ್ಕೊಡಲ್ಲ ಅಂತ ಏನೋ ಆರೋಪಗಳಾಗಿ ಶಿಫ್ಟ್ ಮಾಡಿದ್ದಾರೆ. ಈ ಚರಂಡಿ ಮೇಲೇನೋ ಅಥವಾ ಫುಟ್ಪಾತ್ ಮೇಲೇನೋ ಯಾರು ಜನ ನಡೆಯಕ್ಕೆ ಸಾಧ್ಯತೆಗಳಿಲ್ಲ. ಆದ್ರೆ ಇಲ್ಲಿ ನೋಡಿ, ಇದು ಫುಟ್ಪಾತ್ ಮಾರ್ಜಿನ್. ಇಲ್ಲಿರೋದು ಈ ಮೇಕೆಗಳಿರೋದು ಫುಟ್ಪಾತ್ ಮಾರ್ಜಿನ್, ಇಲ್ಲಿರೋದು ರಸ್ತೆ ಮಾರ್ಜಿನ್ ಅಲ್ಲಿ ಕಂಬಗಳು ಹಾಕಿದ್ದಾರೆ, ಉಳಿದ್ದಾರೆ. ಆದ್ರೆ ಈ ವಿದ್ಯುತ್ ಪರಿವರ್ತಕ ಶಿಫ್ಟರ್ ಅನ್ನ ತಂದು ರಸ್ತೆ ಮಾರ್ಜಿನ್ ಅಲ್ಲಿ ಹಾಕಿದ್ದಾರೆ. ಈ ರಸ್ತೆ ಮಾರ್ಜಿನ್ ಅಲ್ಲಿ ಹಾಕುವಾಗ ಇಲ್ಲಿ ಎಕ್ಸ್ಪ್ರೆಸ್ ಗಾಡಿಗಳು ನಾಳೆ ರಸ್ತೆ ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ರಸ್ತೆಗಳನ್ನ ಹಾಕ್ಬಿಟ್ರೆ ನಾಳೆ ಗಾಡಿಗಳು ಇಲ್ಲಿ 2 ಕಡೆ ಗಾಡಿಗಳು ವೇಗವಾಗಿ ಹೋಗಿ ಬರುವ ಪರಿಸ್ಥಿತಿಗಳಿದೆ. ಆ ತರ ವೇಗವಾಗಿ ಹೋಗಿ ಬರುವಾಗ ಈ ಶಿಫ್ಟರ್ ನೋಡಿ, ರೋಡ್ ಮಾರ್ಜಿನ್ ಇದು ಇಲ್ಲೇ ಒಂದು 3 ಅಡಿ, 1, 2, 2.5, 3 ಅಡಿ ಈ ಪೋಲ್ ಬಂದು ಹೊರಗಡೆ ಬಂದಿದೆ. ಈ ಪೋಲ್ ಹೊರಗಡೆ ಬಂದ್ರೆ ನಾಳೆ ಗಾಡಿಗಳು ಓವರ್ಟೇಕ್ ಮಾಡುವಾಗ ಇದ್ರ ಮೇಲೆ ಗುದ್ದಿ ಆಕ್ಸಿಡೆಂಟ್ ಆಗಲ್ವಾ? ಈ ಬೆಸ್ಕಾಂ ಗುತ್ತಿಗೆದಾರರಾಗ್ಲಿ ಅಧಿಕಾರಿಗಳಾಗ್ಲಿ ಇದ್ರ ಮೇಲೆ ಗಮನ ಹರಿಸಿ ಆ ಕಡೆ ಫುಟ್ಪಾತ್ ಮಾರ್ಜಿನ್ ಅಲ್ಲಿ ಇದನ್ನ ಫಿಕ್ಸ್ ಮಾಡಿರ್ಬೇಕು. ಅದನ್ನ ಬಿಟ್ಟು ಇವರು ರಸ್ತೆ ಮಾರ್ಜಿನ್ ಅಲ್ಲಿ ಇದನ್ನ ಅಳವಡಿಸಿರೋದು ನಾಳೆ ದೊಡ್ಡ ಆಕ್ಸಿಡೆಂಟ್ಗಳು ಆಗುವ ಸಾಧ್ಯತೆಗಳನ್ನ ಅಧಿಕಾರಿಗಳೇ ಉಂಟು ಮಾಡಿದ್ದಾರೆ. ಇಂಥ ವಿದ್ಯುತ್ ಪರಿವರ್ತಕಗಳು ರಸ್ತೆ ಮಾರ್ಜಿನ್ ಅಲ್ಲಿ ಅಳವಡಿಸಬಾರದು ಅಂತ ಕಾನೂನೇ ಇದೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೇಸ್ಗಳಾಗಿ ಸುಮಾರು ಕಷ್ಟಗಳಾಗಿದೆ. ಈಗ ನಾವು ನಮ್ಮ ಸಂಘಟನೆ ಸಮತಾ ಸೈನಿಕದಲ್ಲ ಮುಖಾಂತರವಾಗಿ ಸುಮಾರು ಹೋರಾಟಗಳು ಮಾಡಿದ್ದೀವಿ. ಮಾಡುವಾಗ ಇದೇ ತರ ಗೀತಾ ರಸ್ತೆಯಲ್ಲಿ ಒಂದು ವಿದ್ಯುತ್ ಪರಿವರ್ತಕವನ್ನ ಇದೇ ತರ ಅಳವಡಿಸಿದ್ರು ಅನ್ನೋದಕ್ಕೋಸ್ಕರ ನಮ್ಮ ಹೋರಾಟದ ಮುಖಾಂತರವಾಗಿ 2 ಅಧಿಕಾರಿಗಳು ಸಸ್ಪೆಂಡ್ ಆದ್ರು. ಮತ್ತೆ ಯಾರಿಗಾದ್ರೂ ಈ ನಮ್ಮ ಹೋರಾಟದ ಮುಖಾಂತರ ಸಸ್ಪೆಂಡ್ ಆಗ್ಬೇಕು ಅನ್ನೋ ಉದ್ದೇಶ ಇದ್ರೆ ಈ ಕಂಬವನ್ನ ನಾವು ಅದೇನಾದ್ರೂ ಹಾಕೊಂಡು ಹೋಗ್ಲಿ, ಈ ರಾಡು ಈಗ ನೋಡಿ, ನಾಳೆ ಇದು ರಸ್ತೆ ಬಂದ್ಬಿಟ್ರೆ ಈ ರಾಡ್ ಯಾ ಕಡೆ ಇದೆ, ಒಳಗಡೆ ಇರ್ಬೇಕು. ಒಳಗಡೆ ಇದ್ರೆ ಅಲ್ಲಿ ಶಿಫ್ಟರ್ ಅಲ್ಲಿ ಹಾಕೊಂಡ್ರೆ ಏನೋ ಅಡ್ಜಸ್ಟ್ ಆಗ್ಬೋದು. ಈಗ ರಸ್ತೆ ಮಾರ್ಜಿನ್ ಅಲ್ಲಿ ಇದು ಹಾಕಿರ್ತಾರೆ 3 ಅಡಿ. ನಾಳೆ ತಾರ್ ರಸ್ತೆ ಬಂದ್ಬಿಟ್ರೆ ಇದು 3 ಅಡಿ ಒಳಗಡೆ ಬರುತ್ತೆ. 3 ಅಡಿ ಒಳಗಡೆ ಬಂದ್ರೆ 2 ಗಾಡಿ ಒಂದೇ ಸಂದರ್ಭದಲ್ಲಿ ಅಥವಾ ಒಂದು ದೊಡ್ಡ ಗಾಡಿನ ಆಟೋನೋ 2 ವೀಲರ್ನೋ ಪಾಸ್ ಮಾಡೋದು ಓವರ್ಟೇಕ್ ಮಾಡುವಾಗ ಇದು ಆಕ್ಸಿಡೆಂಟು, ಹೆವಿ ಆಕ್ಸಿಡೆಂಟ್ ಆಗ್ಬೋದು. ದಯವಿಟ್ಟು
ಬೆಸ್ಕಾಂ ಅಧಿಕಾರಿಗಳು ಇದ್ರ ಮೇಲೆ ಗಮನ ಹರಿಸ್ಬೇಕಂತ ಸಾರ್ವಜನಿಕರೇ ನಮ್ಮಲ್ಲಿ ಬೇಡಿಕೆ ಬಿಟ್ಟಿರೋದ್ರಿಂದ ನಾವು ಈ ಸುದ್ದಿಯನ್ನ ಮಾಡ್ತಾ ಇದ್ವಿ. ನೋಡಿ, ಇದು ಫುಟ್ಪಾತ್ ಮಾರ್ಜಿನ್. ಈ ಫುಟ್ಪಾತ್ ಮಾರ್ಜಿನ್ ಇಲ್ಲಿ ತನಕ ನಗರಸಭೆಯವರು ಅಥವಾ ನಗರಸಭೆ ಗುತ್ತಿಗೆದಾರರು ಫುಟ್ಪಾತ್ ಚರಂಡಿ ಇಲ್ಲಿ ತನಕ ತಂದು ಕಟ್ಟು ಬಿಟ್ಟಿದ್ದಾರೆ. ಈಗ ನೋಡಿ, ಇಲ್ಲಿ ಇದು ಭಾರತೀಪುರಂ ಹೋಗೋ ರಸ್ತೆ, ಇಲ್ಲಿ ಚರಂಡಿ ಬರಬೇಕಾಗಿದೆ, ಇಲ್ಲೂ ಪೆಂಡಿಂಗ್ ಆಗಿದೆ. ಮತ್ತೆ ಈ ರಸ್ತೆ ಫುಟ್ಪಾತ್ ಮಾರ್ಜಿನ್ ಅಲ್ಲಿ ಈ ವಿದ್ಯುತ್ ಪರಿವರ್ತಕ, ಈ ಟ್ರಾನ್ಸ್ಫಾರ್ಮರ್ ಇದೆ. ಎಲ್ಲಾ ಕಡೆನೂ ಪೋಲ್ಗಳು ಶಿಫ್ಟ್ ಮಾಡಿರುವ ಅಧಿಕಾರಿಗಳು ಇದನ್ನ ಯಾಕೆ ನಿಲ್ಲಿಸಿದ್ದಾರೆ ಅಂತ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ. ಮತ್ತೆ ಈ ಟ್ರಾನ್ಸ್ಫಾರ್ಮರ್ ಈ ಕಟ್ಟಡ ಮಾಲೀಕರು ಅವರು ಸ್ವಂತ ಉಪಯೋಗಕ್ಕಾಗಿ ಹಾಕಿದ್ದಾರೆ. ಮತ್ತೆ ಅವ್ರ ಜಾಗ ಕೊಡಬೇಕು, ಕೊಟ್ರೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜಾಗ ಯಾವಾಗ ಕೊಡೋದು, ಇದನ್ನ ಯಾವಾಗ ಶಿಫ್ಟ್ ಮಾಡೋದು, ಇದರಿಂದಾನೇ ರಸ್ತೆ ಹಾಕುವ ಕೆಲಸಗಳು ತಡವಾಗ್ತಾ ಇದೆ ಅಂತ ಸಾರ್ವಜನಿಕರು ಮತ್ತು ಅಫಿಷಿಯಲ್ ಕಡೆಯಿಂದ ನಮಗೆ ಮಾಹಿತಿಗಳು ಬಂದಿದೆ. ಈ ಟ್ರಾನ್ಸ್ಫಾರ್ಮರ್ನ ಯಾವಾಗ ಶಿಫ್ಟ್ ಮಾಡ್ತಾರೆ, ಇಲ್ಲಿ ಫುಟ್ಪಾತ್ ಯಾವಾಗ ಹಾಕ್ತಾರೆ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ಫುಟ್ಪಾತ್ ಹಾಕಿದ್ರೇನೆ ಮತ್ತೆ ಅಲ್ಲಿ ಇದನ್ನ ನೋಡ್ರಿ, ಕಂಬ, ಕನ್ನಡ ಸಂಘಟನೆಗಳ ಕಂಬ. ನಗರ ಅಭಿವೃದ್ಧಿ ಆಗ್ಬೇಕಾಗಿದ್ರೆ ಹೋರಾಟಗಳು ಮಾಡ್ತಾರೆ. ಆ ಕಂಬವನ್ನ ತೆಗಿಯೋಕ್ಕೆ ಅವ್ರು ಮುಂದಕ್ಕೆ ಬರದೆ ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸಾರ್ವಜನಿಕರು ಬೇಡಿಕೆ ಏನಂದ್ರೆ ಕೂಡಲೇ ಈ ವಿದ್ಯುತ್ ಪರಿವರ್ತಕವನ್ನ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿ ರಸ್ತೆಯನ್ನು ಹಾಕಬೇಕು ಅಂತ ಸಾರ್ವಜನಿಕರು ನಮ್ಮೆಲ್ಲ ಬೇಡಿಕೆ ಬಿಟ್ಟಿರೋದ್ರಿಂದ ಈ ಸುದ್ದಿಯನ್ನ ಮಾಡ್ತಾ ಇದ್ದೀವಿ.